ಅದಿಲ್ಲ ಅಂದರೆ ನಾನಿಲ್ಲ ಅವತ್ತು ಬಿಟ್ಟು ನಮ್ಮ ಮಾವರು ಅವಾಗ ಸಂಧಿ ಗುಡ್ಲಿತ್ತಲ್ಲಿ ನಮ್ಮ ಮಾವರು ಹೋಗೋದು ಬರೋದು ಅಷ್ಟು ಮಾತ್ರ ಗೊತ್ತಿತ್ತು. ಆದರೆ ಈ ಜಮೀನು ಐತೆ ಅಂತ ನಮಗೆ ಗೊತ್ತಿರಲಿಲ್ಲ. ಆಮೇಲೆ ಒಂದು ಸಾರಿ ಸೆಕ್ರೆಟ್ರಿ ಅವರು ಕಂದಾಯ ಕಟ್ರಿ ಅಂತ ಏನೋ ಕೇಳೋದಂತ ಆ ಜಮೀನಿಗೆ. ನಮ್ದು ಯಾವುದೂ ಇಲ್ಲ ಅಂತ ನಮ್ಮ ಮನೆಯವ್ರು ಸುಮ್ಮನಾದಂತೆ. ನನಗೆ ಗೊತ್ತಾಯ್ತಲ್ಲ, ನನಗೆ ಗೊತ್ತಾಗ್ತದೆ ಅಂತ ನಾವು ಹೋಗಿ ರಿಜಿಸ್ಟರ್ ಆಫೀಸಲ್ಲೆಲ್ಲ ತೆಗಿಸ್ದೆ. ಎಲ್ಲ ತೆಗಿಸ್ದಾಗ ಖಾತೆ ಪಾಣಿ ಮ್ಯೂಟೇಷನ್ ಎಲ್ಲ ನಮ್ಮ ಇದರಲ್ಲೇ ಇತ್ತು. ಆವಾಗ ನಾನು ಪತ್ರ ಕೊಡಿ ಅಂತ ಕೇಳಿದೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ. ಅವರು ಪತ್ರ ಕೊಡೋಕ್ಕೆ ಬರೋಲ್ಲ ಕಣ್ರಿ, ದುರಸ್ತಿ ಐತೆ ತಕರಾರು ಐತೆ ಅಂತ ಇದು ಮಾಡಿದ್ರು. ನಾನು ದುರಸ್ತಿ ತಕರಾರು ಇರೋರು ನೀವು ಹೆಂಗೆ ರಿಜಿಸ್ಟ್ರ್ ಮಾಡಿರಿ ಅಂತ ನಾನು ಕೇಳಿದೆ. ಈಗ ನಮ್ಮ ತಾತನ ಜಮೀನು ಮೋಸ ಮಾಡಿ ಬರ್ಸ್ಕೊಂಡವ್ರೆ ಅಂದ್ಬಿಟ್ಟು ಎಲ್ಲ ಕಂಪ್ಲೇಂಟ್ ಮಾಡಿ ಬರ್ಕೊಂಡಿದ್ರಲ್ಲ, ಗುಡ್ಸಾಕಿ ಅಂತ ಹೇಳಿದ್ರು ಲಾಯರು. ಸುಮಾರು ಒಂದು 20 ದಿವಸ ಸುಮ್ಮನಿದ್ರು. 20 ದಿವಸ ಕಳೆಮೇಲೆ ಶೆಡ್ ಹಾಕಿರುವ ಬಂದು ನನಗೆ ಅಟ್ಯಾಕ್ ಮಾಡಿ ಸುಮಾರು 2 ಗಂಟೆ ಆಗಿದೆ. ಅಲ್ಲಿ ನಮ್ಮ ರಾಮನೂ ಅವರು ಇಬ್ಬರು ಅಲ್ಲಿದ್ದರು. ನನಗೆ ಎಲ್ಲ 20 ಜನ ಕುತ್ಕೊಂಡ್ಬಿಟ್ಟು ನನಗೆ ಹೊಡ್ತಾ ಇದ್ದು ಕೆಲವರು ಗುಡ್ಲು ಕಿತ್ತಾಕ್ತು. ಆ ಟೈಮಲ್ಲಿ ನಾಯಿ ನನ್ನ ಕಾಪಾಡ 20 ಜನ ಅವಾಯ್ಡ್ ಮಾಡ್ತಾರೆ. ನಾನು ಓಡೋದು ಸುಮಾರು ಹೊಡೆದ್ರು ನನಗೆ. ಯಾವಾಗ ಇವ್ರನ್ನ ನಮ್ಮ ಮನೆಯವ್ರನ್ನ ಹೊಡೆದ್ರು, ಅವ್ರು ಅಡ್ಡ ದುಡ್ಡಿ ಹೊಡಿತಿದ್ರು. ಇವ್ರು ಅಯ್ಯಪ್ಪ ಅಂದಂಗೆ ಆಮೇಲೆ ನಮ್ಮ ನಾಯಿ ಗಲಾಟೆ ಮಾಡ್ತಲ್ಲ, ನಮ್ಮ ನಾಯಿಯೇ ಬಗ್ಳ್ತಿರೋದು ಅಂದ್ಬಿಟ್ಟು ನಮ್ಮ ಮನೆಯಿಂದ ಬಂದು ನನ್ನ ಮಗನು ನಾನು ಅದೇ ಫುಲ್ ಗಲಾಟೆ ನಮ್ಮ ಕಾಪಾಡಿ 20 ಜನ ಅವಾಯ್ಡ್ ಮಾಡ್ತಾರೆ. ನಾಯಿ ನನ್ನ ಮಗನ ಹೊಡೆಯೋಕ್ಕೆ ಅವಕಾಶ ಆಗಲಿಲ್ಲ. ನಮ್ಮ ಹುಡುಗನ ನೋಡ್ಸ್ಕೊಂಬಂದ್ರು. ನಮ್ಮ ಹುಡುಗ ನೋಡ್ಸ್ಕೊಂಬಂದಾಗ ನಾಯಿ ಹೋಗಿ ಅವ್ರ ಮೇಲೆ ಹೋಯ್ತಲ್ಲ, ಹೋದಾಗ ಹುಣಸೆ ದಡಿಲಿ ಹೊಡೆದು ಇದಾಗಿದ್ದು ನಮ್ಮ ನಾಯಿ ಸತ್ತು. ಆಮೇಲೆಲ್ಲ ನಾನು ನಮ್ಮ ಮಗಳು ನಮ್ಮ ಮನೆಯವರು ಎಲ್ಲರೂ ಹಾಲ್ಬಿಟ್ಟು ಅದು ನಮ್ಮ ಕೈ ಮೇಲೆ ಪ್ರಾಣ ಹೋಯ್ತು. 5 ದಿವಸ 1 ವಾರ ಊಟನೇ ಮಾಡಿಲ್ಲ. ಮಕ್ಕಳು ಮರಿ ಎಲ್ಲ ಊಟನೇ ಮಾಡಿ ಬೇರೆ ಮಕ್ಕಳು, ಬೇರೆ ನಾಯಿ, ಬೇರೆ ದನ ಕರಗಾದಾಗ ನಮ್ಗೆ ನೋವಾಗುತ್ತೆ. ಇನ್ನು ನನ್ನ ಸ್ವಂತದ್ದು ಹೋದಾಗ ನಮಗಿನ್ನೂ ಎಷ್ಟು ನೋವಾಗುತ್ತೆ. ನಮ್ಮ ಜೀವಮಾನ ಇರೋರಿಗೆ ಎಲ್ಲಿ ಮರೆಯೋಕ್ಕಾಗುತ್ತೆ. ಕೈಗೆ ಬಂದಿದ್ದು ಬಾಯಿಗಿಲ್ಲ. ದುಡ್ಡು ಕಾಸು ಒಡವೆ ಆದರೆ ಬಿಡು ಹೋದ್ರೋಗ್ಲಿ ಅನ್ಬೋದು. ಇದು ಇಡೀ 24 ಗಂಟೆ ಕಣ್ಣು ಮುಂದಿದ್ದು ಆಡಿ ಎತ್ತು ಹೊತ್ತು ಸಾಕಿ ಸಲುವಿದ್ದು ನಮ್ಮ ಜೀವಮಾನ ಇರೋವ್ರಿಗೂ ನಾವು ನೋಡಬೇಕಾದ ವಸ್ತು ಹೋದಾಗ ಯಾರಿಗೆ ಬೇಕು ಈ ಪ್ರಪಂಚ ಅಂತ. ಹಿಂಗೆ ಒಂದೊಂದ್ಸರಿ ನಡಿ ಧರ್ಮಸ್ಥಳ ಘಾಟ್ಗೆ ಹೋಗ್ಬಿಡೋಣ, ಇಲ್ಲಿಂದ ಧುಮುಕ್ ಕೊಡೋಣ ಅಂತ. ಮತ್ತು